ಕಟ್ಕೊ ಬಂದ್ರಿ? ಪುಟ್ಟ, ನೀನ್ ಇವಾಗ ಆಟ ಆಡಿ ಸುಸ್ತಾಗಿರ್ತೀಯ, ನಿನ್ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಜ್ಯೂಸ್ ಕುಡಿದ್ರೆ ನೀನ್ ಫುಲ್ ಸ್ಟ್ರಾಂಗ್ ಆಗ್ತೀಯ. ಆಮೇಲೆ ಚಾಟ್ಸ್ ತಿನ್ನೋಣ. ಇಲ್ಲ, ನೀವಿಬ್ರೇ ಹೋಗಿ ಕುಡೀರಿ, ನಂಗೆ ಬೇಡ. ಪುಟ, ಈ ಜ್ಯೂಸ್ ಅಂಗಡಿ ಇದೆಲ್ಲ ನೋಡೋದು ತುಂಬಾ ಚಿಕ್ಕದಾಗಿದೆ, ಆದ್ರೆ ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಬಾ ಕುಡಿಯೋಣ. ಇಲ್ಲ, ನೀವ್ ಇಲ್ಗೆ ತನ್ನಿ. ಓಕೆ. ಅರ್ಚನಾ ಅವರೇ, ಜ್ಯೂಸ್ ತೊಳೆ ತೋಪುಟ. ಅರ್ಚನಾ ಅವರೇ, ಯಾಕೇನಾಯ್ತು? ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಹೌದಾ? ರೀ, ಇಲ್ಲಿ ಯಾರು ಇದ್ದಾರೆ ನಮ್ಮನ್ನು ಫಾಲೋ ಮಾಡೋಕ್ಕೆ? ಅಲ್ಲ, ನಾನು ನನ್ನ ಶತ್ರುಗಳನ್ನೂ ತುಂಬ ಪ್ರೀತಿಸ್ತೀನಿ. ನೀವು ಕೂಡ ಮಾತು ಸ್ವಲ್ಪ ಹೊರಟು, ಆದರೆ ಮನಸ್ಸು ತುಂಬ ಸಾಫ್ಟು ಅಲ್ವಾ? ಹೀಗಿರುವಾಗ ನಮ್ಮನ್ನು ಯಾರೇ ಫಾಲೋ ಮಾಡ್ತಾರೆ? ಆಯ್ತಾ, ಕೊಡಿ. ಆಯ್ತಾ ಬಂಗಾರಿ, ಕೊಡಮ್ಮ. ಅರ್ಚನವ್ರೆ, ಯಾಕೆ ಗಾಬರಿ ಆಗಿದ್ದೀರಾ? ಅದು ಯಾರು ಇಲ್ಲ ಬಿಡ್ರಿ, ಅದು ಯಾಕೆ ಗಾಬರಿ ಆಗಿದ್ದೀರಾ? ನಾನು ಇದನ್ನಲ್ಲ. ಅಲ್ಲ, ಹಾಗೂ ಒಂದ್ ವೇಳೆ ಯಾರಾದ್ರೂ ವಿಲನ್ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದು ನಿಮಗೆ ತೊಂದರೆ ಕೊಟ್ರು ನಾನು ಹೀರೋ ತರ ಅವ್ರನ್ನ ವಾಡ್ದು ನಿಮ್ಮನ್ನ ಕಾಪಾಡ್ತೀನಿ. ಅಲ್ಲ, ಹಂಗಲ್ಲ? ಎಕ್ಸಾಕ್ಟ್ಲಿ. ಅಲ್ಲ, ನಿಮ್ಮನ್ನ ಕಾಪಾಡೋದ್ಕಿಂತ ಅದೃಷ್ಟ ನನಗಿನ್ನೇನ್ ಬೇಕು ಹೇಳಿ, ಅಲ್ವಾ? ಅರ್ಚನವ್ರೆ, ಹತ್ರಿ ಹೋಗ್ಬಿಟ್ಟ. ಅರ್ಚನಾ ಅವ್ರೆ, ಯಾಕೆ ಆಗ್ಲಿಂದ ಗಾಬರಿ ಆಗಿದ್ದೀರಲ್ಲ? ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಯಾರೋ ಆಗ್ಲಿಂದ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ. ಹಿಂದೆ ನೋಡಿ, ಬೈಕಲ್ಲಿ ಅಲ್ಲಿ ವ್ಯಕ್ತಿ ಬರ್ತಿದ್ದಾನಲ್ಲ, ಅವನೇ ಇರ್ಬೋದಾ ಅಂತ ಅನ್ನಿಸ್ತಿದೆ. ಅವನು ನೋಡ್ತಾ ಇದ್ರೆ ನಮ್ಮನ್ನು ಫಾಲೋ ಮಾಡ್ತಿರೋ ಥರ ಇಲ್ವಲ್ಲ? ಅವನ್ಯಾರೋ ಬೇರೆಯವನು ಅಂತ ಅನ್ಸುತ್ತೆ. ಹೌದು, ನಿಮ್ಗೆ ಯಾರಾದ್ರೂ ಎನಿಮೀಸ್ ಇದ್ದಾರಾ? ನನೀಗ ಇಲ್ವಲ್ಲ. ಮತ್ತೆ ಯಾಕೆ ತಲೆ ಕೆಡ್ಸ್ಕೋತೀರಾ? ಆರಾಮಾಗಿ ಬನ್ನಿ.